ನಮಸ್ತೆ. ಇವತ್ತು ಸ್ವಲ್ಪ ಸೋಪ್ ವಾಟ್ರ್ ಹೊಡೆದಿದ್ದೀನಿ ಎಲ್ಲವಕ್ಕೂ. ಯಾಕೆಂದರೆ ಸ್ವಲ್ಪ ಬೆಸ್ಟ್ ಜಾಸ್ತಿನೇ ಆಗಿದೆ. ಬೆಸ್ಟು ಅಂದರೆ ಒಂಥರ ಮಿಲಿಬಗ್ ಅಲ್ಲೊಂದು ಇಲ್ಲೊಂದಿದೆ, ಜಾಸ್ತಿ ಏನಿಲ್ಲ. ಸೋಪ್ ವಾಟ್ರ್ ಹಾಕ್ಬಿಟ್ಟಿದ್ದೀನಿ. ಮೊನ್ನೆ ನಾನು ಬಯೋ ಎಂಜಿಮ್ ಹೊಡೆದಿದ್ದೀನಿ. ಬಯೋ ಎಂಜಿಮ್ಗೆ ಹುಳಗಳು ಹೋಗಲ್ಲ, ಎಲೆಗಳು ಗ್ರೀನ್ ಆಗುತ್ತೆ. ಅದರಿಂದ ಸ್ವಲ್ಪ ಸೋಪ್ ವಾಟ್ರು, ನೀಮ್ ಆಯಿಲ್ ಇದ್ದಿಲ್ಲ, ನೀಮ್ ಆಯಿಲ್ ತರಿಸ್ಕೊಂಡು ಹೊಡಿಬೇಕು ಒಂದು ಸರಿ. ನೀಮ್ ಆಯಿಲ್ ಹೊಡೆದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನೋಡಿ, ಪ್ರತಿಯೊಂದು ಗಿಡಕ್ಕೂ ಹೊಡೆದಿದ್ದೀನಿ. ಚಿಕ್ಕ ಸ್ಪ್ರೇ ಬಾಟ್ಲಲ್ಲೇ ಹೊಡೆದಿದ್ದೀನಿ. ದೊಡ್ಡ ಸ್ಪ್ರೇ ಬಾಟ್ಲು ಸ್ವಲ್ಪ ರಿಪೇರಿ ಮಾಡಬೇಕು ಅದರಿಂದ. ನೋಡಿ, ಇದು ನಿಂಬೆಹಣ್ಣು ಎರಡು ಬಿಟ್ಟಿದೆ. ಸೈಜ್ ತುಂಬ ಚೆನ್ನಾಗಿರುತ್ತೆ ಅದು. ಆಮೇಲೆ ಇದು ಸೀತಾಫಲ ದೊಡ್ಡದಾಗ್ತಾಯಿದೆ. ಸರಿ ತುಂಬ ತೊಟ್ಟ ಹತ್ರನೇ ಮಿಲಿಬಗ್ ಬಂದು ಸರಿಯಾಗಿ ಆಗಲಿಲ್ಲ, ಹೋಯ್ತು ಅಂತೇಳಿದೆ. ಈ ಸರಿ ಅದಕ್ಕೆ ಡೈಲಿ ಗಮನಿಸ್ತಾ ಇರ್ತೀನಿ. ತೊಟ್ಟ ಹತ್ರ 1-2 ಇದ್ದಾಗ ಕ್ಲೀನ್ ಮಾಡ್ಕೋಬೇಕು. ಆವಾಗ ಗುಂಪಾಗಿ ಇಟ್ಟಿದ್ದಾಗ ನಮಗೆ ನೋಡೋಕ್ಕಾಗದೆ ಅವತ್ತು ಹಣ್ಣು ಕೈ ಬಂದಿದ್ದು ಬಾಯಿ ಬರಲಿಲ್ಲ ಅನ್ನಂಗಾಯಿತು. ಮಿಲಿಬಗ್ ಬೇಗ ಅಟ್ಯಾಕ್ ಆಗ್ಬಿಡ್ತವೆ. ಆವಾಗ ಒಂದು ಸರಿ ನೋಡ್ಕೊಂಡಿಲ್ಲ ಅಂದರೆ ಪೂರ್ತಿ ಹಣ್ಣೆಲ್ಲ ಆವರಿಸ್ಕೊಂಬಿಡ್ತವೆ. ಇಲ್ಲಿ ಚೇಪೆಕಾಯಿ ಕೂಡ ರೆಡಿಯಾಗುತ್ತೆ. ಇದು ಬೀಜದಿಂದ ಬಂದಿರೋದು. ಇದು ಸುಮಾರು 3 ಗಿಡ ಮಾಡಿ ಕೊಟ್ಟಿದ್ದೀನಿ, ಬೇರೆಯವ್ರಿಗೆ ಕೊಟ್ಟಿದ್ದೀನಿ. ನಾನು 2 ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಮೊನ್ನೆ ಹೇಳಿದ್ನಲ್ಲ ಡ್ರಮ್ಮೆಲ್ಲ ನೆನ್ನೆ ಇದು ಹಾಕಿಟ್ಟಿದ್ದೀವಲ್ಲ ಫಿಲಪ್ ಮಾಡಿ, ಅದರಲ್ಲಿ ಸ್ವಲ್ಪ ಎರೆಹುಳು ಬಿಟ್ಟಿದ್ದೀವಿ ಇವತ್ತು ತೆಗೆದ್ಬಿಟ್ಟು. ಅದರಲ್ಲಿ ಒಂದು ಪಾಟ್ ಇಟ್ಟಿದ್ದೀನಿ. ಚಿಕ್ಕ ಪಾಟ್ ಯಾಕೆ ಇಡ್ತೀನಿ ಅಂದರೆ, ಅಕಸ್ಮಾತ್ ಎರೆಹುಳ ಮೇಲೆ ಕೆಳಗೆ ಓಡಾಡೋವಾಗ ಅದಕ್ಕೆ ಸೇಫ್ಟಿ ಇರಲಿ ಅಂತ. ಇಲ್ಲೆಲ್ಲ ಸ್ವಲ್ಪ ನಾನು ಬೇಕಾಗಿರೋ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ. ಹಿಂದ್ಗಡೆ ಓಡಾಡಂಗೂ ಇದೆ ಜಾಗ, ಅಂದರೆ ಸಲೀಸಾಗಿ ಓಡಾಡೋಂಗಿಲ್ಲ, ಬರ್ಬೋದು ಆರಾಮಾಗಿ. ಅಲ್ಲೇ ಇಟ್ಕೋಬೇಕು, ಅಲ್ಲೇ ಸ್ವಲ್ಪ ನೆರಳು ಬರೋದು. ಆಮೇಲೆ ಇದು ಸ್ವಲ್ಪ ಉದ್ದ ಇದೆ, ಗ್ರೋ ಬ್ಯಾಗ್ ಆಗಲೇ ಕಮ್ಮಿ ಇದೆ, ಉದ್ದ ಜಾಸ್ತಿ ಇದೆ. ಇಲ್ಲಿ ನಾನು ಬಾಳೆ ಗಿಡ ರಿಪಾರ್ಟ್ ಮಾಡಿದ್ದು ಪರವಾಗಿಲ್ಲ, ಮೇಲ್ಗಡೆ ಎಲೆ ಬರೋಂಗೆ ಕಾಣಿಸ್ತಾ ಇದೆ. ಬಂದಮೇಲೆ ಅದನ್ನು ತೋರಿಸ್ತೀನಿ ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ಅಪ್ಡೇಟ್ ಕೊಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಯಾಕೆಂದರೆ ಇನ್ನೊಂದು ಚೂರು ಕೆಲಸ ಬ್ಯಾಲೆನ್ಸ್ ಇತ್ತು. ಆ ಮೇಲ್ಗಡೆ ಇರೋದ್ರಿಂದ ಅದಕ್ಕೆ ನಾವೇನು ಕೊಡದೆ ಮರ್ತೇ ಬಿಟ್ಟಿದ್ವಿ. ಅದನ್ನೊಂಚೂರು ಕ್ಲೀನು ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಅದಾದಮೇಲೆ ನೋಡಿ, ಹಣ್ಣಿನ ಗಿಡಗಳು ರಿಪೋರ್ಟ್ ಮಾಡಿರೋಕ್ಕೆ ನೆಲ್ಲಿಕಾಯಿ ಗಿಡ, ಆಮೇಲೆ ಇದು ಮಿನಿ ಜಾಮ, ಆಮೇಲೆ ಸ್ಟಾರ್ ಫ್ರೂಟು ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ. ಎಲೆ ಹಣ್ಣಾಗಿ ದಿನ ಇಷ್ಟು ಉದುರುತ್ತೆ, ಚಿಗುರಕ್ಕೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನೇ ತೆಗೆದಿದ್ದೀನಿ. ಇದೊಂದು ಚೆನ್ನಾಗಿದೆ ಅಂತ ಅದನ್ನು ತೆಗೆದಿಲ್ಲ. ಅದಾದಮೇಲೆ ಇವತ್ತು ಡ್ರ್ಯಾಗನ್ ಫ್ರೂಟ್ ನೋಡಿ, ಕವರ್ಗಳು ಇಟ್ಟಿದ್ನಲ್ವ ಕಿಚನ್ ವೇಸ್ಟ್ ಹಾಕಿ, ಅದು ಆಲ್ಮೋಸ್ಟ್ ಎಲ್ಲ ಕರ್ಗೋಗಿದೆ ಮಣ್ಣಲ್ಲಿ. ಎರೆಹುಳ ಇದರಲ್ಲೇ ಜಾಸ್ತಿ ಇದ್ವು, ಅದಕ್ಕೆ ಇವನ್ನೇ ತೆಗೆದು ನಾನು ಆ ಡ್ರಮ್ಮಿಗೆ ಬಿಟ್ಟಿರೋದು. ಇನ್ನೂ ಇದೆ ಎರೆಹುಳ ಇದರಲ್ಲಿ ತುಂಬ ಕಳೆ ಬೆಳೆದಿತ್ತು. ಆ ಕಳೆನೂ ತೆಗೆದುಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಸರಿ ಮಾಡಿ ಲೂಸ್ ಮಾಡಿದ್ದೀನಿ. ಇದನ್ನು 3 ಇದಾವಲ್ಲ, 3 ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಇವೊಂದು 3 ಮಾತ್ರ ಮೇಲಿರೋದಕ್ಕೆ ಮಾಡಿರಲಿಲ್ಲ, ಲೂಸ್ ಮಾಡಿರಲಿಲ್ಲ, ಅದರ ಗಲೀಜು ತೆಗೆದಿರಲಿಲ್ಲ. ತೆಗೆದುಬಿಟ್ಟು ಅದನ್ನು ಗೊಬ್ಬರನೂ ಕೊಟ್ಟಿದ್ದೀನಿ ಒಂಚೂರು. ಇನ್ನು ಹೂವು ಇದ್ದಾವಲ್ವ, ಅದರಿಂದ ಕೊಟ್ಟಿದ್ದೀನಿ. ಅದಾದಮೇಲೆ ಇದೊಂದು ಗಂಧರಾಜು ತಂದು ಇಲ್ಲಿ ಇಟ್ಟಿದ್ದೀನಿ. ಅಂದ್ಕೊಂಡಿದ್ದು ನಾನು 1 ದಿನ 2 ದಿನ ಲೇಟ್ ಆದ್ರೂ ಮಾಡಿಬಿಡ್ತೀವಿ. ಆಮೇಲೆ ಗುಲಾಬಿ ಗಿಡ, ಬಳ್ಳಿ ಗುಲಾಬಿ ಇತ್ತಲ್ಲ, ಗಂಧರಾಜ್ ಗಿಡದ ಹತ್ರ ಗುಲಾಬಿ ಗಿಡ ಇಟ್ಟಿದ್ದೀನಿ. ಈ ಥರ ನೋಡ್ಕೊಂಡು ಪಾಟ್ಗಳು ಚೇಂಜ್ ಮಾಡೋವಾಗೆಲ್ಲ ಮಾಡ್ತಾಯಿರ್ತೀನಿ. ಅವಕ್ಕೆ ಅಲ್ಲಿ ಸೇಫ್ಟಿ ಇಲ್ಲ ಅಂದಾಗ, ಅಥವಾ ಅಲ್ಲಿ ಸರಿಯಾಗಿ ಬೆಳೀತಾ ಇಲ್ಲ, ಬಿಸಿಲು ಬೀಳ್ತಿಲ್ಲ ಅಂತ ನಮ್ಗೆ ಅನ್ನಿಸ್ದಾಗ ಅವನ್ನ ಮಾಡ್ತಿದ್ದೀನಿ. ನೋಡಿ, ಇವು ಡ್ರ್ಯಾಗನ್ ಫ್ರೂಟು, ಇವೇನೋ ವೈಟು ಅನ್ನೋ ಗೊತ್ತಿಲ್ಲ. ಒಟ್ಟು ಇಲ್ಲೂ ಹೂವು ಆಗಕ್ಕೆ ರೆಡಿಯಾಗಿದ್ದಾವೆ. ಒಂದು ಹಣ್ಣು ರೆಡಿ ಆಗ್ತಾಯಿದೆ. ಅದಲ್ಲದೆ ಇನ್ನೂ 3 ಇದ್ದಾವೆ, 3-4 ಇದ್ದಾವೆ. ಇದರಲ್ಲೇ ಜಾಸ್ತಿ ಬಿಟ್ಟಿರೋದು. ಆ ಅದರಲ್ಲಿ ಆ ಕಡೆ ಫಸ್ಟ್ ಹಣ್ಣು ಕಿತ್ತಿದ್ನಲ್ಲ, ಅದರಲ್ಲೇ ಅಷ್ಟು ಬಿಟ್ಟಿಲ್ಲ. ಅದು ರೆಡ್ಡು ಇತ್ತು ಹಣ್ಣು. ಆಮೇಲೆ ಇದು ಇವತ್ತು ಒಂದೇ ಒಂದು ಹೂವು ಅರಳಿರೋದು. ಮೊನ್ನೆ ಹೇಳಿದ್ನಲ್ವ, ಎಲ್ಲ ಕಡ್ದಾಕ್ಬಿಟ್ಟಿದೆ. ಒಂದು ವಾರಕ್ಕಾಗೋಷ್ಟು ದಾಸವಾಳ ಇಲ್ಲ ಇವಾಗ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಇದೆ, ಬಿಡ್ತಾ ಇದ್ದಾವೆ. ಆಮೇಲೆ ಮೊಗ್ಗಾಗೋದು ಲೇಟ್ ಆಗ್ತಾಯಿದೆ ಇವಾಗ ಒಂಚೂರು ಬಾಳೆಹಣ್ಣಿನ ಲಿಕ್ವಿಡ್ ಮಾಡಿಟ್ಟಿದ್ದೀನಲ್ಲ, ಫ್ರೂಟ್ ಫರ್ಮೆಂಟೆಡ್ ಜ್ಯೂಸು, ಅದನ್ನು ನೆಕ್ಸ್ಟು ವಾರ ಕೊಡ್ತೀನಿ. ಕೊಟ್ರಿಗಿನ ಸ್ವಲ್ಪ ಹೂವಿನ ಇದು ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ. ಯಾಕೆಂದರೆ ಬರೀ ನಾವು ಲಿಕ್ವಿಡ್ಡೇ ಕೊಟ್ಟಿದ್ದೀನಿ. ಫ್ರೂಟ್ ಫರ್ಮೆಂಟೆಡ್ ಜ್ಯೂಸು ಅದೆಲ್ಲ ಏನೂ ಕೊಟ್ಟಿಲ್ಲ ಬೇರೆ ಗಿಡಗಳಿಗೆ, ಹಣ್ಣಿನ ಗಿಡಗಳಿಗೆ ಬಿಟ್ಟು. ಅದಕ್ಕೆ ಇನ್ಮೇಲೆ ಮುಂದಿನ ವಾರ ಅದನ್ನು ಕೊಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ 3 ಬಾಟ್ಲು ಮಾಡಿಟ್ಟಿದ್ದೀನಿ, ದೊಡ್ಡ ಬಾಟ್ಲಲ್ಲಿ. ಅದು ಒಂದು ಸರಿಗೆ 1 ಬಾಟ್ಲು ಆಗೋಗುತ್ತೆ ನಾವು ಕೊಟ್ಟರೆ ಇಷ್ಟು ಗಿಡಗಳಿಗೆ. ಎಲ್ಲವಕ್ಕೂ ಈ ಸರಿ ಬಾಳೆಹಣ್ಣಿನ ಲಿಕ್ವಿಡ್ ಕೊಡ್ತೀನಿ, ಗೊಬ್ಬರ ಕೊಟ್ಟಿರೋವಕ್ಕೂ ಕೊಡದೇ ಇರೋವಕ್ಕೂ ಎಲ್ಲ ಕೊಡ್ತೀನಿ. ಅದಾದಮೇಲೆ ನೋಡಿ, ಇದು ಮ್ಯಾಂಗೋ ದೊಡ್ಡ ಗ್ರೋ ಬ್ಯಾಗಲ್ಲಿ ಇತ್ತಲ್ಲ ಸರಿ ಮಾವಿನ ಗಿಡ, ಅದರಲ್ಲಿ ಒಂದು ಹಾಗಲಕಾಯಿ ಗಿಡ ಹಾಕಿದ್ದೆ ನಾನು. ತುಂಬ ಚೆನ್ನಾಗೇ ಬಿಟ್ಟಿತ್ತು. ನಾನು ಊರಲ್ಲಿ ಇರಲಿಲ್ಲ ಆವಾಗ, ನೋಡಿಸ್ತಿದ್ದೀನಿ ನಿಮಗೆ. ನಾನು ಮಾಡಿದ್ದು ಆವಾಗ ಮಹೇಶ್ ಮಾಡಿದ್ದು ವಿಡಿಯೋಗಳಾಗ ತೋರಿಸಿದ್ದೀನಿ.
ಇದರಲ್ಲಿ ಯಾವಾಗೋ ಹಣ್ಣಾಗಿ ಬೀಜ ಬಿದ್ದಿರಬೇಕು, ಗಿಡ ಅದೇ ಉಟ್ಕೊಂಡಿತ್ತು, ಇರಲಿ ಅಂತ ಬಿಟ್ಟೆ. ಇವಾಗ ಹೂವು ಕಾದ್ಬಿಟ್ಟು ಅದಕ್ಕಾಗೇ ಇದಕ್ಕೆ ಗೊಬ್ಬರ ಕೊಟ್ಟಿದ್ದು ನಾನು. ಮಾವಿನ ಗಿಡದಲ್ಲಿ ಇವಾಗ ಹೂವು ಇಲ್ಲ, ಕಾಯಿ ಇಲ್ಲ ಅಂದ್ರೂ ಹಾಗಲಕಾಯಿ ಗಿಡ ನೋಡಿಬಿಟ್ಟೆ ಗೊಬ್ಬರ ಕೊಟ್ಟೆ, ವರ್ಮಿ ಕಂಪೋಸ್ಟು. ನೋಡಿ ಕಾಯಿ ಎಷ್ಟೊಂದು ಚಿಕ್ಕ ಚಿಕ್ಕದು ಎಲ್ಲ ಕಡೆ ಆಗಿದ್ದಾವೆ. ಈ ಥರ ಮರಗಳಿಗೆ ಹಬ್ಕೊಂಡು ಬಿಟ್ಟರೆ ಸ್ವಲ್ಪ ಸೇಫ್ಟಿ ನಮಗೆ. ಕಾಯಿ ಬೇಗ ಫ್ರೂಟ್ ಪ್ಲೇ ಹೊಡಿಯಲ್ಲ. ಇವು ಸ್ವಲ್ಪ ಉದ್ದ ಬಿಡುತ್ತೆ, ಕಾಯಿ ಜಾಸ್ತಿನೂ ಬಿಡುತ್ತೆ. ಅದಕ್ಕೆ ಇದನ್ನು ಬೀಜ ಇರಲಿಲ್ಲ ನನಗೆ. ಹೋದ ಸರಿ ಬರೋಷ್ಟೊತ್ತಿಗೆ ಗಿಡ ಎಲ್ಲ ಡಲ್ ಆಗಿಬಿಟ್ಟಿತ್ತು. ಆದ್ರೂ ನೋಡು ನೇಚರ್ ನಮಗೆ ಆ ಗಿಡ ಹೋಗೋಕ್ಕೆ ಬಿಡಲಿಲ್ಲ, ಮತ್ತು ಕಾಯಿ ಇಷ್ಟೊಟ್ಟದ್ವು. ಇವಾಗ ಏನಾದ್ರು ಅದರಲ್ಲಿ ಒಂದು ಕಾಯಿ ನಾವು ಹಣ್ಣಿಗೆ ಬಿಟ್ಟು ಬೀಜ ಮಾಡ್ಕೊಂಡ್ರೆ ನೆಕ್ಸ್ಟು ಅದು ನಮಗೆ ಬೀಜ ರೆಡಿ ಇರುತ್ತೆ. ಈ ಥರ ನಾವು ಒಂದು ಸರಿ ನಮ್ಮ ಗಾರ್ಡನಲ್ಲಿ ಬಂದಿರೋ ಗಿಡ ನಮಗೆ ಯಾವತ್ತೂ ನಿರಾಸೆ ಮಾಡಲ್ಲ. ಒಂದಲ್ಲ ಒಂದು ಕಡೆ ಅದ್ರ ಬೀಜ ಉಟ್ಕೊಂಡು ನಮಗೆ ಗಿಡ ಬೆಳೀತಾ ಇದ್ದಾವೆ. ಈ ಗಿಡ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಯಾಕೆಂದರೆ ಚಿಕ್ಕದು ಸುಮ ಹತ್ರ ಇತ್ತು, ತೊಗೊಂಬಂದಿದ್ದೆ. ಈ ಥರ ದೊಡ್ಡದು ಇರಲಿಲ್ಲ, ತಗೊಂಬರೋಣ ಅಂದ್ಕೊಂಡಿದ್ದೆ. ಇಲ್ಲ ಅಂದರೆ ಅಲ್ಲೂ ಇರಲಿಲ್ಲ. ಸರಿ ಬೀಜ ತಂದು ಹಾಕೋಣ ಅನ್ನೋಷ್ಟೊತ್ತಿಗೆ ಗಿಡ ಬಂತು. ಇವಾಗ ನಮಗೆ ಬೀಜ ಮಾಡೋ ಅವಶ್ಯಕತೆ ಇರಲ್ಲ. ಇದರಲ್ಲಿ ಒಂದು ಕಾಯಿ ದೊಡ್ಡದಾಗಿರೋದು ನೋಡಿಬಿಟ್ಟು ಒಂದು ಹಣ್ಣಾಗಿ ಹಾಕ್ಬಿಟ್ರೆ ನಮಗೆ ಬೀಜ ರೆಡಿ ಇರುತ್ತೆ. ಈ ಥರ ನಮಗೆ ಒಂದು ಗಿಡದ ಒಂದೇ ಒಂದು ಕಾಯಿಯಿಂದ ಎಷ್ಟು ಬೀಜಗಳು ಬರುತ್ತೆ ನೋಡಿ, ಎಷ್ಟು ಚಿಕ್ಕ ಚಿಕ್ಕವು ಎಲ್ಲ ಕಡೆ. ಇದಕ್ಕೆ ಪಾಲಿನೇಷನ್ ನಾವು ಏನು ಹ್ಯಾಂಡ್ ಪಾಲಿನೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಲಕಾಯಿಗೆ ಹೀರೆಕಾಯಿ, ಸೋರೆಕಾಯಿ ಅಂಥವಕ್ಕೆಲ್ಲ ಮಾಡಬೇಕು. ಇದಕ್ಕೇನಿರಲ್ಲ. ಇವು ಚಿಟ್ಟೆಗಳು, ಜೇನುಹುಳ ಬರ್ತಾ ಇರ್ತಾವಲ್ಲ, ಪಕ್ಕದಲ್ಲೇ ಅಕ್ಕಪಕ್ಕ ಹೂವಿನ ಗಿಡ ಇದ್ದರೆ ಪಾಲಿನೇಷನ್ ಅದಷ್ಟು ಕದೆ ಆಗುತ್ತೆ. ನೋಡಿ ಖುಷಿಯಾಯಿತು. ಸುಮಾರು ಕಾಯಿ ಇದ್ದಾವೆ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ. ನಾನು ನೋಡೇ ಇರಲಿಲ್ಲ, ಇವತ್ತೇ ಹೂವು ಆಗಿದ್ವಲ್ಲ ನೋಡೋಣ ಅಂತ ನೋಡಿದೆ. ಆದರೆ ನೋಡಿದರೆ ಇಷ್ಟೊಂದು ಕಾಯಿ ಕಂಡು ನನ್ನ ಕಣ್ಣಿಗೆ ತುಂಬ ಖುಷಿಯಾಯಿತು ನೋಡಿಬಿಟ್ಟು. ಈ ಥರ ನಾವು ಅಂದ್ಕೊಳ್ದೇ ನಮಗೆ ನೇಚರ್ ಕೊಡುತ್ತಲ್ವ, ಅದರಿಂದ ಎಷ್ಟು ಖುಷಿ ಸಿಗುತ್ತೆ. ನಾನು ಮೊನ್ನೆ ಆ ಗಿಡ ಚೆನ್ನಾಗಿ ಬೆಳೆದಿರೋದು ನೋಡಿಬಿಟ್ಟು ಹೂವು ಕಾಯಿ ಬಿಡಲಿ, ಹೂವು ಜಾಸ್ತಿ ಆಗಲಿ ಅಂತ ಗೊಬ್ಬರ ಕೊಟ್ಟೆ. ಅಷ್ಟು ಬಿಟ್ಟರೆ ನಾನು ಕಾಯಿ ನೋಡೇ ಇರಲಿಲ್ಲ ಅವತ್ತು ಕೊಡೋವಾಗ. ಅದಾಗಿ ಸುಮಾರು ಒಂದು 4-5 ದಿನ ಆಗಿರ್ಬೋದು ಅಷ್ಟೇ ಗೊಬ್ಬರ ಕೊಟ್ಟು. ಇವತ್ತು ನೋಡ್ತಾ ಇದ್ದರೆ ಆಗಲೇ ಕಾಯಿ ಬಿಟ್ಟಿರೋದು ನೋಡಿ ಖುಷಿಯಾಯಿತು. ಹೂವು ಪಾಲಿನೇಷನ್ ಆಗಿದೆ. ಅವು ದೊಡ್ಡವಾದಾಗ ಅಕಸ್ಮಾತ್ ಹಾರ್ವೆಸ್ಟ್ ಮಾಡಿದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಥರ ನಮಗೆ ನೇಚರ್ ಒಂದೇ ಈ ಥರ ಕೊಟ್ಟಿದ್ದಕ್ಕೆ 4 ಪಟ್ಟು ನಮಗೆ ಕೊಡೋದು. ಇವತ್ತು ನೋಡಿ ಇದು ಹಣ್ಣಾಗಿತ್ತು, ಹಾರ್ವೆಸ್ಟ್ ಮಾಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ಬೆಳಗ್ಗೆನೇ ಅಕ್ಕಿ ಕಡಿದ್ಬಿಟ್ಟಿದೆ ಅದರಲ್ಲಿ. ಆಗಲೇ ಒಂಚೂರು ಇವತ್ತು ಕಿತ್ತಿಲ್ಲ ಅಂದರೆ ನಾಳೆಗೆ ಒಂದು ಅರ್ಧ ಹಣ್ಣು ತಿಂದಿರೋವು ಕಿತ್ತಿದೆ. ಇದು ಫಸ್ಟ್ ಹಣ್ಣು. ಇದು ಆನ್ಲೈನಲ್ಲಿ ತರಿಸಿದ್ದು. ಒಂದು ಫಸ್ಟು ನೋಡಿಸಿದ್ದೆ, ವೈಟ್ ಇತ್ತು. ಇದು ಪಿಂಕ್ ಇದೆ, ತುಂಬ ಚೆನ್ನಾಗಿ ಸೈಜು ಬಂದಿದೆ. ಅದಾದಮೇಲೆ ಮಾವಿನಕಾಯಿನೂ ನಿಧಾನವಾಗಿ ಕಲರ್ ಬರ್ತಾಯಿದೆ. ಈ ವಾರದಲ್ಲಿ ಹಣ್ಣಾಗ್ಬೋದು ಅನಿಸುತ್ತೆ. ಇವು ಪೂರ್ತಿ ಕಲರ್ ಬಂದಮೇಲೆ ನಾನು ಹಾರ್ವೆಸ್ಟ್ ಮಾಡ್ತೀನಿ. 2 ಹಣ್ಣು ಒಳ್ಳೆ ಸೈಜಿದೆ. ಇದೊಂದು ಹಣ್ಣು ಮಾತ್ರ ಕೆಳಗಡೆ ಸಿಪ್ಪೆಲಿ ಏನೋ ಆಗಿದೆ, ಹಣ್ಣೇನು ಕೆಟ್ಟಿಲ್ಲ, ಸಿಪ್ಪೆ ಏನಾದ್ರು ಕಂದೋದಂಗಾಗಿದೆ. ಏನಕ್ಕಾರು ಅಲ್ಲಿಂದ ಇಲ್ಲಿಗೆ ಇಡಬೇಕಾದ್ರೆ ತಗಲಿದೆಯೋ ಕಾಯಿ ಇರೋವಾಗ ಗೊತ್ತಿಲ್ಲ. ನೋಡೋಣ, ಅದು ಹಣ್ಣಾದಮೇಲೆ ಹಚ್ಚಿದಾಗ ಅದು ಏನಾಗಿದೆಯೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ 2 ಹಣ್ಣು ಕಿತ್ಕೊಂಬಂದೆ. ಇದು ದಾಳಿಂಬೆನೂ ಅಷ್ಟೇ, ಇರಬೇಕಳು ಕೊರೆದ್ಬಿಟ್ಟು ಇದಾಗಿತ್ತು. ಅದಕ್ಕೆ ಅದನ್ನು ತೆಗೆದುಬಿಟ್ಟೆ. ಇನ್ನೂ ಹಣ್ಣಾಗಬೇಕಾಗಿತ್ತು, ತೆಗೆದೆ. ಆಮೇಲೆ ನೆನ್ನೆಗಿಟ್ಟಿರೋ ಪೂಜೆದು ಅಂಜೂರ ತಿಂದ್ಬಿಟ್ವಿ. ಇನ್ನು ಡ್ರ್ಯಾಗನ್ ಫ್ರೂಟು, ಆಮೇಲೆ ಇವತ್ತು ಹಾರ್ವೆಸ್ಟ್ ಮಾಡಿರೋದು ಚೇಪೆಕಾಯಿ, ಆಮೇಲೆ ದಾಳಿಂಬೆ, ಆ 3 ಇದರಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಬೇರೆಯವರಿಗೆ ಶೇರ್ ಮಾಡಿ. ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗಿನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಉತ್ಸಾಹ ಬರುತ್ತೆ ಅಷ್ಟೇ ನಮಗೊಂದು. ಅದಕ್ಕೆ ನೋಡಿ ಹಣ್ಣು ಕಲರ್ ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿಕ್ಕಿಂತ ನಮಗೆ ಡೈರೆಕ್ಟ್ ನೋಡೋಕ್ಕೆ ತುಂಬ ರೆಡ್ ಇದೆ ಅದು. ಅದಾದಮೇಲೆ ಈ ಹಣ್ಣು ಒಳಗಡೆ ಹೆಂಗಿದೆಯೋ ಅಂತ ಹೆಚ್ಚೋವರೆಗೂ ಗೊತ್ತಾಗಲ್ಲ ಅಲ್ವಾ. ಹೆಚ್ಚಿದೆ, ನೋಡಿದ್ರೆ ರೆಡ್ಡು. ತುಂಬ ಖುಷಿಯಾಯಿತು ನೋಡ್ಬಿಟ್ಟು ಹಣ್ಣು. ಆಮೇಲೆ ಅಷ್ಟೇ ಸೈಜ್ ಬಂದಿದೆಯಲ್ವ, ಸೈಜ್ ಇದೆ, ನೋಡಿಸ್ತೀನಿ ನಿಮಗೆ. ಆಮೇಲೆ 2 ದಿನ ಆಗಿತ್ತಲ್ವ ಆಗಲೇ ಹಾರ್ವೆಸ್ಟ್ ಮಾಡಿ. ಸ್ವಲ್ಪ ಹಣ್ಣಾಗಿದೆ, ಅಂದರೆ ತುಂಬ ಮೆತ್ತಗೇನಾಗಿಲ್ಲ, ಹಣ್ಣಾಗಿದೆ. ಹಿಂಗಂದರೆ ಸಿಪ್ಪೆ ಬಂದುಬಿಡ್ತು. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾನು ಹೆಚ್ಚುತ್ತಾಯಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು. ನಮ್ಮ ಮನೇಲಿ 5 ಜನ 6 ಜನ ಇದ್ದೀವಲ್ವ, ಅವರೆಲ್ಲರಿಗೂ ಒಂದೊಂದು ಬರೋಂಗೆ ಅಂತಲೇ ಎಲ್ಲನ ಹಣ್ಣು ಹಚ್ಚೋದು. ಈ ಥರ ನಾವೇ ಬೆಳೆದು ನಾವೇ ಕಿತ್ತಿ ನಾವೇ ತಿನ್ನೋದು ಎಷ್ಟು ಖುಷಿ ಕೊಡುತ್ತೆ. ಅದು ಹೊಟ್ಟೆ ತುಂಬ ತಿನ್ನೋಕ್ಕಾಗದೇ ಇದ್ದರೂ ಒಂದೇ ಹಣ್ಣು ಹಂಚ್ಕೊಂಡು ತಿನ್ನೋದು ಎಷ್ಟು ಖುಷಿ ಅನಿಸುತ್ತೆ ನೋಡಿ. ಸಿಪ್ಪೆ ಸಲೀಸಾಗಿ ಬಂತು.
ಆ ಸಿಪ್ಪೆ ಕೂಡ ಇವಾಗ ಮತ್ತೆ ನಾವು ರೀಸೈಕಲ್ ಗೊಬ್ಬರ ಮಾಡೋವಾಗ ಹಾಕ್ಬಿಟ್ಟಿರ್ತೀವಿ. ನಾವು ಹಿಂಗೆ ಗಿಡಗಳು ಬೆಳೆಸೋದ್ರಿಂದ ಎಲ್ಲ ಕಸನೂ ಹೊರ್ಗೋಗಲ್ಲ. ಆಮೇಲೆ ನಾವೇ ಬೆಳೆಸು ಆರ್ಗ್ಯಾನಿಕ್ಕಾಗಿ ಬೆಳೆದು ವಿಷಮುಕ್ತವಾದ ಹಣ್ಣು ತರಕಾರಿ ತಿನ್ಬೋದು. ಅದರಿಂದ ನೋಡಿ ಎಷ್ಟು ರಸಭರಿತವಾಗಿದೆ ಅಂದರೆ ಹಚ್ತಾ ಇದ್ದರೆ ನಮಗೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಆ ಥರ ಇತ್ತು. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ನಿಮಗೆ ಜಾಗ ಇಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಒಂದೋ ಎರಡೋ ಸೊಪ್ಪು ಏನೋ ಬೆಳ್ಸೋಕ್ಕೆ ಟ್ರೈ ಮಾಡಿ. ಇದು ದಾಳಿಂಬೆ ಬಿಡಿಸ್ತೀನಿ, ಕಲರ್ ಏನೋ ಬಂದಿದೆ, ಇನ್ನೊಂಚೂರು ಚೆನ್ನಾಗಾಗಿದ್ದರೆ ಇನ್ನೂ ಸ್ವೀಟ್ ಇರೋದು. ಇವಾಗ ನನ್ನ ಮೊಮ್ಮಗ ತಿಂದು ಹೇಳ್ತಾನೆ, ದಾಳಿಂಬೆ ಒಂದೇ ಒಂಚೂರು ಉಳಿಯಿದೆ ಅಂದ. ಇವೆರಡು ಹಣ್ಣು ಮಾತ್ರ ಅವನಿಗೆ ಭಾಳ ಇಷ್ಟ ಆಯಿತು. ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಅವನಿಗೆ ಚೇಪೆಕಾಯಿ, ಪೇರಲೆ ಹಣ್ಣು, ಅದು ತುಂಬ ಇಷ್ಟ ಆಯಿತು ಅವನಿಗೆ. ಅದನ್ನೇ ಅವನೇ 3 ಪೀಸ್ ತಿಂದ. ಇನ್ನು 3 ಪೀಸಲ್ಲೇ ಎಲ್ಲರಿಗೂ ಹಂಚಿದ್ದಾಯ್ತು, ಯಾಕೆಂದರೆ ಅವು ಬಿಡ್ತಾ ಇರ್ತವೆ, ಪರವಾಗಿಲ್ಲ ಅಂತೇಳ್ಬಿಟ್ಟು. ಆಮೇಲೆ ಡ್ರ್ಯಾಗನ್ ಫ್ರೂಟು ಒಂದು ಹೋಳು ತಿಂದ ಸಾಕು ಅಂತ. ಇನ್ನೆಲ್ಲರಿಗೆ ಅವೇ ಜಾಸ್ತಿ ಇಟ್ಟು ಇವನು ಚೇಪೆಕಾಯಿ ಜಾಸ್ತಿ ತಿಂದ. ಆಮೇಲೆ ಇನ್ನು ಸ್ವಲ್ಪ ದಾಳಿಂಬೆನೂ ತಿಂದ. ಎಲ್ಲರೂ ಹಂಚ್ಕೊಂಡು ತಿಂದ್ವಿ. ಎಷ್ಟು ಖುಷಿ ಅನಿಸುತ್ತಲ್ವ ಈ ಥರ ಮಾಡೋದ್ರಿಂದ. ನನಗಂತೂ ಈ ವರ್ಷ ಹೊಸ ಹಣ್ಣು, ಮಾವಿನ ಹಣ್ಣು ಜಾಸ್ತಿ, ಹಣ್ಣಿಂದೇ ಜಾಸ್ತಿ, ತರಕಾರಿಕ್ಕಿಂತ ಜಾಸ್ತಿ ಹಣ್ಣುಗಳೇ ಬೆಳೆದಿದ್ದೀನಿ ಈ ಸರಿ. ಯಾಕೆಂದರೆ ಹಣ್ಣಿನ ಗಿಡ ಅಲ್ಲಿಂದ ಇಲ್ಲಿಗೆ ಇಟ್ಟಿದ್ದೀವಿ, ತರಕಾರಿ ಬಳ್ಳಿಗಳು ಅವೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ವರ್ಷ ಜಾಸ್ತಿ ಹಣ್ಣಿಂದೇ ನಾನು ಬೆಳೆದು ಖುಷಿಪಟ್ಟಿರೋದು. ಇನ್ನು ಮುಂದೆ ಹಣ್ಣು ತರಕಾರಿ ಎಲ್ಲನೂ ಸಿಗ್ಬೋದು.